ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ, ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಕೊಬ್ಬರಿ ಹೋಳಿಗೆ ಹೆಂಗೆ ಮಾಡೋದು ಎಂಬುದನ್ನು ತೋರಿಸ್ತೀನಿ. ಈ ಮೊದಲು ನಾನು ಏನದ ಈ ಹುದುವ ಮಾಡಿಟ್ಕೊಳ್ಳೋದು ತೋರಿಸಿದ್ದೆ. ಅಂದರೆ ಕೊಬ್ಬರಿ ಹುದುವನ, ಹಸಿ ಕೊಬ್ಬರಿದು ಹುದುವ ಹೆಂಗೆ ಮಾಡ್ಕೋಬೇಕೆಂಬುದನ್ನು ತೋರಿಸಿದ್ದೆ. ಅದೇ ಹುದುವನ ಯೂಸ್ ಮಾಡ್ಕೊಂಡು ನಾನೀಗ ಕೊಬ್ಬರಿ ಹೋಳಿಗೆ ಮಾಡೋದನ್ನು ತೋರಿಸ್ಲಿಕ್ಕತ್ತೀನಿ. ಇಲ್ಲೇನದ ನಾನು ಕೊಬ್ಬರಿ ಹುದುವ ತೊಗೊಂಡಿನಿ, ಅಂದರೆ ಮಾಡಿಟ್ಕೊಂಡಿದ್ನಲ್ಲ ಅದೇ ಹುದುವನ ತೊಗೊಂಡಿನಿ. ಈಗ ಕಣಕ ಕಲಿಸ್ಕೋಣ. ಇಲ್ಲೇ ಕಣಕ ಕಲಿಸ್ಲಿಕ್ಕೆ ನಾನು ಇಲ್ಲೇ ಒಂದು ಬುಟ್ಟಿ ತೊಗೊಂಡಿನಿ. ಇದಕ್ಕೇನದೆ ಒಂದು ವಾಟ್ಗ ಕಣಕ ಹಾಕ್ಕೊಳಿಕತ್ತೀನಿ ನೋಡ್ರಿ, ಅಂದರೆ ಗೋಧಿ ಹಿಟ್ಟು ಹಾಕ್ಕೊಳಿಕತ್ತೀನಿ. ಅದೇ ವಾಟ್ಗಾದ್ಲೆ ಒಂದು ವಾಟ್ಗ ಮೈದಾ ಹಿಟ್ಟು ತೊಗೊಂಡಿನಿ. ಒಂದು ವಾಟ್ಗ ಗೋಧಿ ಹಿಟ್ಟಿಗೆ ಒಂದು ವಾಟ್ಗ ಮೈದಾ ಹಿಟ್ಟು ಹಾಕ್ಕೊಳಿಕತ್ತೀನಿ ನೋಡ್ರಿ. ಇದು ಮೈದಾ ಹಿಟ್ಟದ ಮತ್ತು ಇದೇನದ ಗೋಧಿ ಹಿಟ್ಟದ. ಒಂದು ಚಿಟಿಗೆಷ್ಟು ಅರಿಶಿನ ಹಾಕ್ಕೊಳಿಕತ್ತೀನಿ. ಒಂದು ಚಮಚ ಎಣ್ಣೆ ಹಾಕೋಣ. ಇದರಿಂದ ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ಹಿಟ್ಟು, ಎಣ್ಣೆ, ಅರಿಶಿನ ಪುಡಿ ಎಲ್ಲನೂ ಮಿಕ್ಸ್ ಮಾಡ್ಕೋಣ. ಇದು ನೋಡ್ರಿ, ಎಲ್ಲ ಏನದ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನದ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಹೋಳಿಗೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಣ. ನೋಡ್ರಿ, ಇಷ್ಟು ಮೆತ್ತಗೆ ಕಲಿಸ್ಕೋಬೇಕಾಗ್ತದೆ. ಅಂದರೆ ನೆನೆದ್ರೆ ಇನ್ನೂ ಚೂರು ಮೆತ್ತಗೆ ಆಗ್ತದೆ, ಕರೆಕ್ಟ್ ಬರ್ತದೆ ಅಂದರೆ ಹೋಳಿಗೆ ಮಾಡಲಿಕ್ಕೆ. ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಮೇಲೆ ಇಲ್ಲೇನಿದೆ ಮೇಲೆ ಮುಚ್ಚಿ ಒಂದು ತಾಸು ಏನದ ನೆನೆಸ್ಬೇಕಾಗ್ತದೆ. ಹೋಳಿಗೆ ಹಿಟ್ಟು ನೆಂದಂಗೆಲ್ಲ ಹೋಳಿಗೆ ಚಲೋ ಬರ್ತಾವೆ. ನಿಮಗೆ ಟೈಮ್ ಇದ್ರೆ ಇನ್ನೂ ಜಾಸ್ತಿನೂ ನೆನೆಸ್ಕೋಬೋದು. ಒಂದು ತಾಸು ನೆನೆಯಕ್ಕೆ ಬಿಡೋಣ. ಈಗ ಇದು ನೋಡ್ರಿ, ಕಣಕ ಚಲೋ ನಂದದ. ನೀವು ಎಷ್ಟು ಬಿಡ್ತೀರಿ ಅಂದರೆ ನೆನೆಲಿಕ್ಕೆ ಎಷ್ಟು ತನಕ ಬಿಡ್ತೀರಿ ಅಷ್ಟೇನದ ಚಲೋ ನೆನೀತದೆ ಕಣಕ. ಇದು ಇನ್ನೊಮ್ಮೆ ಏನದ ಚೆಂದಾಗೆ ನಾದ್ಕೊಳ್ಳೋಣ. ಈಗ ನೋಡ್ರಿ, ಚಲೋತ್ನಾಗೆ ನಾದ್ಕೊಂಡಿನಿ ನಾನು. ಇಷ್ಟು ಮೆತ್ತಗಿದ್ರೆ ಕರೆಕ್ಟ್ ಆಗ್ತದೆ. ಅಂದರೆ ಹೂರ್ಣ ನೋಡಿಕೊಂಡು ಕಣಕ ಕಲಿಸ್ಕೋಬೇಕಾಗ್ತದೆ. ಮತ್ತು ಹೂರ್ಣ ಕಣಕ ಕರೆಕ್ಟ್ ಇತ್ತಂದ್ರೆ ಹೋಳಿಗೆ ನಿಮಗೆ ಕರೆಕ್ಟಾಗಿ ಬರ್ತಾವೆ. ಇದೇ ನೋಡ್ರಿ, ಅಗದಿ ಬರೋಬ್ಬರಿ ಇದೆ. ಈಗ ಹೋಳಿಗೆ ಮಾಡೋದು ನೋಡೋಣ. ಇಲ್ಲೇನದ ಉಳ್ಳಿ ತಕ್ಕೊಂಡಿದ್ದೀನಿ. ಕೈಗೆ ಒಂಚೂರು ಎಣ್ಣೆ ಹಚ್ಚಿಕೊಂಡು ನೋಡ್ರಿ, ಹಿಂಗೆ ಮಾಡಿಕೊಂಡು ಹಿಂಗೆ ಬಂತಂದ್ರೆ ನಿಮಗೆ ಕರೆಕ್ಟ್ ಅಂದರೆ ಇಲ್ಲಿ ಹೂರ್ಣ ತುಂಬಲಿಕ್ಕೆ ಏನದ ಕರೆಕ್ಟ್ ಹದ ಬರ್ತದೆ. ಇದು ಅಳತಿನೂ ಕರೆಕ್ಟ್ ಅನ್ನಿಸ್ತದೆ. ಹಿಂಗೆ ಮಾಡಿಕೊಂಡು ಇಟ್ಕೊಳ್ಳೋಣೆಲ್ಲನೂ. ನೀವು ಅಷ್ಟು ಉಳ್ಳಿ ಆಮೇಲೆ ಹಿಂಗೆ ಕಣಕನೂ ಉಳ್ಳಿ ಮಾಡಿಟ್ಕೊಂಡು ಹೂರ್ಣನೂ ಏನದ ಇದೇ ಸೈಜನ್ನು ಉಂಡೆ ಮಾಡಿಟ್ಕೊಂಡ್ರೆ ನಿಮ್ಗೆ ತುಂಬಿ ಲಟ್ಸೋ ಮುಂದೆ ಅಗದಿ ಈಜಿ ಆಗ್ತದೆ. ಇವನ್ನೆಲ್ಲ ಏನದ ಹಿಂಗೆ ಮಾಡ್ಕೋತೀನಿ ನಾನು. ಹೀಗೆ ಹೂರ್ಣನೂ ಏನದ ಉಂಡೆ ಮಾಡಿಟ್ಕೊಳ್ಳೋಣ. ಸ್ವಲ್ಪ ಕಣಕದಕ್ಕಿಂತ ಚೂರು ಜಾಸ್ತಿ ತೊಗೊಂಡ್ರೆ ಹೋಳಿಗೆ ಸಿಹಿಯಾಗಿ ಚಲೋ ಆಗ್ತಾವೆ. ಇಷ್ಟಿಷ್ಟೇನದ ಉಂಡೆ ಮಾಡಿಟ್ಕೊಂಡು ಇದು ನೋಡ್ರಿ, ಕಣಕ ಮತ್ತು ಹೂರ್ಣ ರೆಡಿ ಇಟ್ಕೊಂಡಿನಿ. ಈಗ ಲಟ್ಸೋ ತೋರಿಸ್ತೀನಿ. ಇಲ್ಲಿ ಹಚ್ಚಲಿಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿನಿ ಮತ್ತು ಎಣ್ಣೆನೂ ತೊಗೊಂಡಿನಿ. ಈಗೇನದ ಲಟ್ಸೋಣ ಅಂತ. ಇಲ್ಲಿ ಉಳ್ಳಿ ತೊಗೊಂಡು ಮೊದಲು ಒಂಚೂರು ಹಿಟ್ಟಿನಾಗ ಇದ್ಕೊಂಡು ನಾವೇನು ಹೂರ್ಣದ ಹೋಳಿಗೆ ಮಾಡ್ತೀವಲ್ಲ ಹಂಗೆ ಹಿಂದೂ ಏನಾದ್ರು ತುಂಬಿಕೊಂಡು ಮಾಡಬೇಕಾಗ್ತದೆ. ಕಣಕ ಮತ್ತು ಹೂರ್ಣ ಹದ ಇತ್ತಂದ್ರೆ ನಿಮಗೆ ಹೋಳಿಗೆ ಅಗದಿ ಈಜಿಯಾಗಿ ಬರ್ತಾವೆ. ಕಣಕ ಜಾಸ್ತಿ ಅನಿಸಿದಂದ್ರೆ ತೊಗೊಂಬಿಡ್ರಿ ಮೇಲಿನ ಸ್ವಲ್ಪ ಹಿಂಗೆ. ಈಗ ಲಟ್ಸ್ಕೊಳ್ಳೋಣ. ಈಗ ಕೈಲಿ ಹಿಂಗೊಮ್ಮೆ ಮಾಡ್ಕೋಬೇಕಂದ್ರೆ ಹೂರ್ಣ ಎಲ್ಲ ಕಡೆ ಏನದ ಸ್ಪ್ರೆಡ್ ಆಗ್ತದೆ. ನೋಡ್ರಿ, ಹೂರ್ಣದ ಎಲ್ಲ ಕಡೆನೂ ಬಂದದ. ಅಂಚಿನವರೆಗೂ ಹೂರ್ಣ ಬಂದರೆ ಹೋಳಿಗೆ ಚಲೋ ಆಗ್ತಾವೆ. ಮತ್ತು ಸರಿತಾವೆ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಏನದೆ ಸರಿತಾವೆ. ಹೋಳಿಗೆ ಒಂದೇ ಕಡೆ ಅಂಟ್ಕೊಳ್ಳೋಂಗಿಲ್ಲ.
ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಿಮ್ಮ ಹೋಳಿಗೆ ಬರ್ತಾವೆ ನೋಡಿರಿ. ಹೋಳಿಗೆ ರೆಡಿ ಆಯ್ತು. ಇಷ್ಟು ದಪ್ಪಿದ್ರೆ ಸಾಕಾಗ್ತದೆ. ಈಗ ಇದೇನದ ಬೇಯಿಸ್ಕೊಳ್ಳೋಣ. ಇಲ್ಲೇ ಹಂಚು ಕಾಯ್ಲಿಕ್ಕೆ ನಾನು ಹಂಚಿಗೆನದ ಸ್ವಲ್ಪ ಎಣ್ಣೆ ಹಾಕೋಣ. ಇಲ್ಲೇ ಹಂಚ್ಕಾದಾಗ ಈಗೇನದ ಹೋಳಿಗೆ ಹಾಕೊಂಡ್ಬಿಡ್ತೀನಿ. ಇನ್ನು ಎರಡೂ ಕಡೆ ಚಲೋ ಹೊತ್ತಿಗೆ ಬೇಯಿಸ್ಕೋಬೇಕಾಗ್ತದೆ ಎಣ್ಣೆ ಹಚ್ಚಿ. ಈಗ ಮ್ಯಾಲೆ ಎಣ್ಣೆ ಹಾಕೊಂಡಿದ್ದಕ್ಕೆ ಈಗ ಬಳಸಿ ಹಾಕೊಂಡಿದ್ದೀನಿ. ನೋಡ್ರಿ ಎಲ್ಲ ಬೇಯ್ಲಿಕ್ಕತ್ತದ. ಚೆಂದಾಗಿ ಒತ್ತಿ ಬೇಯಿಸ್ಬೇಕಾಗ್ತದೆ. ಈಗ ಎರಡು ಕಡೆ ಚಲೋ ಹೊತ್ತಿಗೆ ಬೆಂದದ. ತಕೊಳ್ಳಿ ಹೋಳಿಗೆನ. ನೋಡ್ರಿ ಹೋಳಿಗೆ ರೆಡಿ ಆಯ್ತು. ಇಲ್ಲ ಹಾಕ್ಲಿಕ್ಕೆ ಈಗೇನದ ನಾನು ಹೋಳಿಗೆ ಬೇಯಿಸ್ಕೋತ ನಿಮಗೆ ಜ್ಞಾನ ದೇವತೆ ವಿದ್ಯಾಧರೆ ಏನದ ಶಾರದಾಂಬ ಭುಜಂಗ ಸ್ತೋತ್ರನ ಹೇಳ್ತೀನಿ. ಸುವಕ್ಷೋಜಕುಂಭಾಂ ಸುಧಾಪೂರ್ಣಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇಂದುಬಿಂಬಾಂ ಸದಾ ನೋಷ್ಟಬಿಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಕಟಾಕ್ಷೇ ದಯಾದ್ರಾಂ ಕರೆ ಜ್ಞಾನಮುದ್ರಾಂ ಕಲಾಭಿರ್ವಿನಿದ್ರಾಂ ಕಲಾಪೈ ಸುಭದ್ರಾಂ पुरस्त्रीं विनिद्रां पुरस्तुङ्गभद्रां भजे शारदाम्बाम् अजस्रं मदम्बा ललामाङ्कपालां लसद्गानलोलां स्वभक्तैकपालां यशस्रीकपोलां करे त्वक्षमालां कनत्प्रत्नलोलां भजे शारदाम्बाम् अजस्रं मदम्बा सुषीमन्तवेणीं दृशा निर्जितैणीं रमत्कीरवाणीं नमद्वज्रपाणीं सुधामन्तरास्यां मुदा चिन्त्यवेणीं भजे शारदाम्बाम् अजस्रं मदम्बां सुशान्तां सुदेहां धृगन्ते कजान्तां लसत्सल्लताङ्गीमनन्तामचिन्त्यां स्मरेतापसैसर्गपूर्वस्थितान्तां भजे शारदाम्बाम् अजस्रं मदम्बां कुरङ्गे तुरङ्गे मृगेन्द्रे खगेन्द्रे मराले मदेभे महोक्षेदिरूढां महत्यां नवम्यां सदा सामरूपां भजे शारदाम्बाम् अजस्रं मदम्बां ज्वलत्कान्तिवैनीं जगन्मोहनाङ्गीं भजन्मानसाम्भोजशुभ्रान्तभृङ्गीं निजस्तोत्रसङ्गीतनृत्यप्रभाङ्गीं भजे शारदाम्बाम् अजस्रं मदम्बां भवाम्भोजनेत्राज्यसम्पूज्यमानां लसन्मन्दहासा प्रभावक्त्रचिह्नां चलच्चञ्चलाचारुताटङ्ककर्णां भजे शारदाम्बाम् अजस्रं मदम्बां भजे शारदाम्बाम् अजस्रं मदम्बां ಶ್ರೀರಾಮ ಸಮರ್ಥ. ನೋಡ್ರಿ ಶ್ಲೋಕ ಹೇಳ್ಕೊತ ಹೋಳಿಗೆನೂ ರೆಡಿ ಆಯ್ತು. ಇದನ್ನೇನದ ತಗೊಳ್ಕತ್ತೆ ನಾನು. ನೋಡಿರಲ್ಲ ಕೊಬ್ಬರಿ ಹೋಳಿಗೆ ಮಾಡೋದು ಎಷ್ಟು ಈಜಿ ಇದೆ. ಹಿಂಗೆ ಹೂರ್ಣ ಮಾಡಿಟ್ಕೊಂಡ್ರಿ ಅದ ನೀವು ನೈವೇದ್ಯಕ್ಕೊಂದು ಅನ್ನ ಪಾಯಸ ಮಾಡ್ಕೊಂಡಾಗಾದ್ರೂ ಊಟಕ್ಕಿನದ ಹಿಂಗೆ ಹೋಳಿಗೆ ಮಾಡ್ಕೋಬೋದು. ಕೊಬ್ಬರಿದು ಹೂರ್ಣ ಮಾಡಿ ಇಟ್ಕೊಂಡ್ಬಿಟ್ರೆ ಅಗದಿ ಈಜಿಯಾಗಿ ಬರ್ತಾವೆ ನೋಡಿರಿ. ಹಿಂಗೆ ಕಣಕ ಕಲ್ಸ್ಕೊಳ್ಳೋದ್ರಿಂದ ಮತ್ತು ಹರಿಯಂಗಿಲ್ಲ. ಏನು ಬೇಕಾದಷ್ಟು ನೀವು ಹೆಂಗಾರ ಲಟ್ಟಿಸ್ಕೊಂಡು ಮಾಡ್ಬೋದು. ನೋಡಿರಿ ಮುರಿಲಿಕ್ಕೂ ಎಷ್ಟು ಹೌರಾಗಿ ಅಗದಿ ಬರ್ತಾವೆ. ಮತ್ತು ನೀವು ಹಾಲು ತುಪ್ಪ ಜೊತೆ ಇದನ್ನ ಆರಾಮ್ ತಿನ್ಬೋದು. ನೋಡಿರಿ ಅಷ್ಟು ಟೇಸ್ಟ್ ಇರ್ತಾವೆ ಬಾಯಿಯೊಳಗೆ. ನಿಮ್ಮ ಮನೆಯೊಳಗೆ ನೀವು ತಪ್ಪದೆ ಟ್ರೈ ಮಾಡಿರಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗುವಂಥ ಶ್ರೀರಾಮ ಸಮರ್ಥ.